ಮನಸರೆ ಹ್ಯಾಂಗ ಬಂತ ಗೆಳತಿ ಬಿಟ್ಟು ಹೋಗುಲಾಕ ನಿಂತಿ ಉಡಿಯಕ್ಕಿ ಹಾಕುತ್ತಾರ ಊರ ಬಿಟ್ಟು ಕಳಿಸುತ್ತಾರ. ಸ್ನೇಹಿತರೆ, ನಾನಿವತ್ತು ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ಊರಲ್ಲಿದ್ದೀನಿ. ಜಾನಪದ ದಿಗ್ಗಜರಾಗಿರ್ತಕ್ಕಂಥ ಶಬ್ಬೀರ್ ಡಾಂಗೆ ಸರ್ ಅವರ ಮನೆಗೆ ಬಂದಿದ್ದೀನಿ. ಬನ್ನಿ, ನಿಮಗೆ ಶಬ್ಬೀರ್ ಡಾಂಗೆ ಸರ್ ಮನೆ ಹೇಗಿದೆ, ಅವ್ರ ಸ್ಟುಡಿಯೋ ಹೇಗಿದೆ ಎಲ್ಲ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ನೋಡಿ, ಶ್ರೀ ಶಬ್ಬೀರ್ ಡಾಂಗೆ ಸರ್ ಅವರ ಬೋರ್ಡ್ ಹಾಕಿದ್ದಾರೆ ಸ್ನೇಹಿತರೆ. ಬನ್ನಿ ಶಬ್ಬೀರ್ ಡಾಂಗೆ ಸರ್ ಅವರ ಜೊತೆ ಮಾತಾಡೋಣ. ಅವ್ರ ಜೊತೆ ಹೇಗಿದ್ದಾರೆ ಎಲ್ಲ ನಿಮ್ಗೆ ಇವತ್ತು ಅವ್ರ ಮನೆ, ಅವ್ರ ಸ್ಟುಡಿಯೋ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಸರ್, ಕರ್ನಾಟಕ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸರ್. ಆಕ್ಚುಲಿ ನಾನು ನಿಮ್ಮೊಬ್ಬ ಅಭಿಮಾನಿ ಸರ್. ಇದ್ರಲ್ಲಿ ಬೇಕಾದ್ರೆ ನಾವೆಲ್ಲ ಶಾಲಾ ದಿನಗಳಲ್ಲಿ, ಸ್ಕೂಲ್ ಡೇಸ್ಗಳಲ್ಲಿ ನಿಮ್ದೆಲ್ಲಾ ಸಾಂಗ್ಸ್ ಗಳನ್ನ ಕೇಳ್ತಾ ಬೆಳೆದಿರ್ತಕ್ಕಂಥವ್ರು ಸರ್ ನಾವಿದ್ರಲ್ಲಿ ಅಂತಂದ್ರೆ. ನಮ್ಮ ಪುಣ್ಯರಿ ಎಲ್ಲ. ಯಾಕಂತಂದ್ರ ಎಲ್ಲೆಲ್ಲೋ ಇದ್ದವರು ಏನೇನೇನೋ ಆಗಿ ಹೋಗ್ತಾರ. ಆದ್ರೂ ನಾವು ಇನ್ನೂ ಜನರ ಮನುಷ್ಯನೊಳಗೆ ಇದೀವಿ. ಅದ ದೊಡ್ಡದು ಒಂದು ಆ ಪರಮಾತ್ಮನ ಆಶೀರ್ವಾದ, ತಾಯಿ ತಂದೆ ಆಶೀರ್ವಾದ. ಇಲ್ಲ, ಆಕ್ಚುಲಿ ಜನರ ಮನಸ್ಸನ್ಕಿಂತ ಜನರ ಹೃದಯದಾಗ ಇದ್ದೀರಿ ಸರ್ ನೀವು ಫುಲ್ ಟೋಟಲ್ ಇರ್ಲಿ ಅಂತ. ಇಲ್ಲ, ಅದನ್ನ ಯಾಕಂದ್ರೆ ಒಬ್ಬ ಕಲಾವಿದ 32 ವರ್ಷ ಸತತವಾಗಿ ಇರುದಪ್ಪ ಅಂದ್ರೆ ಅದು ಈಗಿನ ಕಾಲದಾಗ. ಇವೆಲ್ಲ ಇಂಥ ಸೋಷಿಯಲ್ ಮೀಡಿಯಾ ಬಂದ ಕಾಲಮಾನದೊಳಗೂ ನಾವು ಇನ್ನೂ ಜನ ಪ್ರೀತಿ ಮಾಡ್ತಾರಂದ್ರ ಅದು ಪೂರ್ವ ಜನ್ಮದ ಪುಣ್ಯನ ಅನ್ನೋದ್ರ. ಅದು ಆಕ್ಚುಲಿ ನಿಮ್ಮ ಬಾಲ್ಯದ ದಿನಗಳು ಹೇಗಿದೆ ಸರ್? ನಿಮ್ದು ಬೆಳೆದಿರ್ತಕ್ಕಂಥದ್ದು ಏನು ಅವಾಗೇನ್ರಿ ಅಂಥದ್ದೇನಿಲ್ಲ. ಮಾಮೂಲಾಗಿ ಎಲ್ಲ ಕಡೆ ಇರುವಂಥದ್ದು ನಮ್ಮದು ಇತ್ತು. ಎಲ್ಲ ಬಡತನದೊಳಗನ ಬಂದೀವಿ. ಏನು ಅವಾಗಿನ ಆಟಗಳು ಅದು ಅಲ್ರಿ. ಎಲ್ಲ ನಾವು ಆಡಿದ ಆಟಗಳು ಉಳಿಲಿಲ್ಲ. ಏನು ಆಡ್ರು ಈಗ ಮೊಬೈಲ್ದಾಗ ಆಡ್ತಾರ. ನ್ಯಾಚುರಲ್ ಇಲ್ಲದ ಇದ್ದದ್ದು ಎಲ್ಲ ಹೋಗಿಬಿಡುತ್ತೆ ಅಷ್ಟ. ಒಳ್ಳೆ ಅವಾಗೆಲ್ಲ ಕಬಡ್ಡಿ ರೀ, ಕ್ರಿಕೆಟ್ ಆಗಲಿ, ಇವೆಲ್ಲ ಲಗೋರಿ ಆಗಲಿ ಅಂತ ಭಾಳ ಇದ್ವು. ಇವು ಚಿನ್ನಿದಾಂಡು ಇವೆಲ್ಲ ಯಾರು ಆಡ್ತಾರೆ ಹೇಳ್ರಿ ನೋಡೋಣ. ಶಾಲಾ ದಿನಗಳು ಕಳ್ಳ ಪೊಲೀಸ್ ಆಟ ಆಗಲಿ, ಶಾಲೆ ಒಳಗಂತೂ ಏಕ ನಂಬರ್ ದಾಡ್ರಿ ನಾವು. ನಾವು 7ನೇವರೆಗೆ ನಮ್ದ ಉರ್ದು ಆಗ್ಯದ ರೀ. 3 ವರ್ಷ ಅಷ್ಟ ನಮ್ಮದು. 8th ದಿಂದ 10th ಅಷ್ಟ ನಮ್ಮದ ಕನ್ನಡ. ಸ್ಕೂಲ್ ಡೇಸ್ ಎಲ್ಲ ಮೂಡಲ್ಗಿ ಎಲ್ಲ ಹುಟ್ಟು ಬೆಳೆದಿರ್ತಕ್ಕಂಥದ್ದು. ಹುಟ್ಟಿ ಬೆಳೆದದ್ದು ಇಲ್ಲೇ ರೀ. ಈ ಜಾನಪದ ಸೊಗಡು ನೀವೇನ್ ಫಸ್ಟ್ ಸ್ಟಾರ್ಟ್ ಮಾಡಿ ಸರ್? ಯಾವ ಇಯರ್ದಾಗ ಸರ್ ಇದು ನಿಮ್ಮ ಮೈಂಡ್ ಅಲ್ಲಿ ಬಂದಿರೋದು, ಈ ತರ ನಾನು ಮಾಡ್ಬೇಕಪ್ಪ, ಸ್ಟಾರ್ಟ್ ಮಾಡ್ಬೇಕೀಗ? ಇದು ನಾವು ಮಾಡ್ಬೇಕಂತ ಆ ಉದ್ದೇಶದಿಂದ ಏನು ಬಂದಿರ್ಲಿಲ್ರಿ. ನಾವು 1984 ಆಕಸ್ಮಿಕವಾಗಿ ನಮ್ಮ ಯಾವ ಗುಡ್ ಫ್ರೈಡೆ ದಿವಸ ನಮ್ಮಲ್ಲಿ ನಮ್ದಾದಂಥ ಒಂದು ಹುಡುಗರ ಗ್ಯಾಂಗ್ ಇತ್ತು. ಇರ್ತೈತೆ ಅಲ್ಲಿ ಎಲ್ಲರೂ ಬಾಲ್ಯ ಒಳಗೆ. ಆ ಸ್ನೇಹಿತರ ಸಂಘ ಇತ್ತಲ್ಲ, ಅದೆಲ್ಲ ಇದ್ಕೊಂಡು ಆಕಸ್ಮಿಕ ಏನೋ ಕೂಡಿದ ಒಂದು ಕ್ರಿಕೆಟ್ ತಂಡನ ಇತ್ತು ನಮ್ಮದು. ಅದು ಕೂಡಿದಾಗ ಏನಕ್ಕೇನಾರು ಒಂದು ವಿಚಾರ ಬರೋದು ಮಾಡೋದು ಹಿಂಗೆಲ್ಲ ಬರಾಕಾಯ್ತು. ಆವಾಗ ಅವರೆಲ್ಲ ಏನಂದ್ರು ಹುಡುಗರು, ಒಂದು ನಾಟಕ ಮಾಡೋದು ಅಂದರು. ಆ ಆಕಸ್ಮಿಕವಾಗಿ ಒಂದು ಏಕಾಂಕ ನಾಟಕಗಳನ್ನು 2 ನಾಟಕ ಮಾಡಿದ್ದೀವಿ 84. ಅದು ಚರ್ಚ್ ಎದುರುಗಡೆನ. ಅದು ಜನರಿಗೆ ಇಷ್ಟ ಆಯ್ತು. ಅದೆಷ್ಟ ಆಯಿತು, ಅದ ವರ್ಷನ ಮತ್ತೆ ಒಂದು ನಮ್ಮ ಮೊನ್ನೆನೇ ತೀರ್ಕೊಂಡ್ರಿ ಅವರು. 96-97 ವಯಸ್ಸು, ಭಾಸ್ಕರ್ ಸಣ್ಣಕ್ಕಿ ಅಂತೇಳಿ, ಈ ಮನೆಯಲ್ಲಿ ಲಿಂಗೈಕ್ಯರಾದ್ರಿ. ಅವರು ಮೊದಲನೇ ಅವ್ರದೊಂದು ನಾಟಕ ನಿರ್ದೇಶನದೊಳಗೆ ಮಾಡಾಕತ್ತಿದ್ದಾರೆ ಅವರು. ನಾವಾಗಿನ ಅಲ್ಲಿ ಅವ್ರ ಹತ್ರ ಹೋಗಿ ಗುರುಗಳ ಹತ್ರ ನನಗೊಂದು ಪಾತ್ರ ಕೊಡ್ರಿ ಮಾಡ್ತೀನಿ ಅಂತ ನಾನಾಗೇನ ಕೇಳಿ ಮಾಡ್ಕೊಂಡಿದ್ದು. ಇಲ್ಲಪ್ಪ ದೊಡ್ಡಪ್ಪ ನಾಟಕ ಐತಿ ಹ್ಯಾಂಗ ಏನು ಅಂದ್ರೆ ಅವರೆಲ್ಲ. ಆದರೂ ಅದು ಆಸಕ್ತಿ ಇತ್ತಲ್ರಿ. ಆಸಕ್ತಿ ಅನ್ನೋದಿತ್ತು. ಅದ್ರ ಬಗ್ಗೆ ಭಾಳ ಕಲೆ ಬಗ್ಗೆ ಅಂತೂ ಯಾವಾಗಿದ್ರು ಯಾವಾಗ ಮುಂದೆ ಇರ್ತಿದ್ದೀವಿ ನಾವು. ಹಿಂಗಾಗಿ ಆ ಥರ ಒಂದು ಆಕಸ್ಮಿಕ ಒಂದು ಪಾತ್ರ ಸಿಕ್ತು. ಅದು ದೊಡ್ಡ ಇದಾಗಿ ಹೋಯ್ತು ಅದು ನಾಟಕ. 84 ನಮ್ಮ ಪ್ರಕಾಶ್ ಕಡಪಟ್ಟಿ ಅವ್ರ ನಾಟಕ, ಮನೆಗೆ ತಕ್ಕ ಮಗ ನಾಟಕ. ದೊಡ್ಡ ಅಧ್ವಾನ ಆಗಿ ಹೋತ್ರಿ ಅದು. ನಾವು ಹವ್ಯಾಸಿ ಕಲಾವಿದರ ತಂಡ ಅಂತೇಳಿ ಮಾಡ್ಕೊಂಡಿದ್ದ ನಾವು. ಹವ್ಯಾಸಿ ಕಲಾವಿದರ ಬಳಗ ಅಂಥೇಳಿ. ಆ ನಂತರ ಆಗಿದ್ರಿ 84 ಮಾಡ್ಕೊಂಡು ಅದನ್ನ ಹಂಗೆ ಮಾಡ್ಕೊಂತ ಬಂದೀವಿ. ಅದು ನಾಟಕ ನೋಡಿದ ಜನ ಇಲ್ಲ ನೀವು ಇದನ್ನ ಟಿಕೆಟ್ ಹಚ್ಚಿ ಆಡ್ರಿ, ಭಾರಿ ಆಯಿತು. ಯಾಕಂದ್ರೆ ಅದ್ರೊಳಗೆ ಕಲಾವಿದರೆಲ್ಲ ಒಬ್ರಿಗಿಂತ ಒಬ್ರು ಇದ್ದಾರೆ. ಅದ ನಮ್ಮ ಯಾಕೂಬ್ ಸಣ್ಣಕ್ಕಿ ಅಂಥೇಳಿ, ರವಿ ಸಣ್ಣಕ್ಕಿ ಅಂಥೇಳಿ ಎಲ್ಲ ನಮ್ಮ ಗ್ಯಾಂಗ್ ಭಾಳ ಇತ್ತು. ಜಯಪ್ಪ ಅಂಥೇಳಿ, ರಮೇಶ್ ಸಣ್ಣಕ್ಕಿ ಅಂಥೇಳಿ, ಇವು ಎಲ್ಲ ಭಾಳ ಮಂದಿ ರೀ. ನಮ್ಮ ಇಸ್ಮಾಯಿಲ್ ರೀ, ಶಿವರಾಜ್ ಕುಮಾರ ಜೂನಿಯರ,
ಅದ್ರಾಗ ನಿಮ್ ಇವೆಲ್ಲ ಪಾತ್ರ ಏನಿತ್ತು ಸರ್? ನಮ್ದು ಅದು ಚಕನ್ ಪಾತ್ರ ಇತ್ರಿ. ಹಾ ಹಾ ಹಾ. ಅದು ನಾನಾಗೇನ ಬೇಡಿ ಅಂದ್ರೆ ಅದನ್ನ ಚಕದ್ ಪಾತ್ರ ಐತಂದ್ರೆ ಯಾರು ಅರೇ ನಾವ್ ಅಲ್ಲಿ ನೀವ್ ಅಲ್ಲಿ ಅಂತ ಬಿಟ್ಟಿದ್ರಿ ಅದನ್ನ. ಅದು ಉಳ್ದದ್ದು ನಾನಾಗಿ ಹೋಗಿ ಇಲ್ರಿ ನಾ ಮಾಡ್ತೇನೆ ಕೊಡ್ರಿ ಅಂತೇಳಿ ತಗೊಂಡ್ ಮಾಡಿದ. ಅವೆಲ್ಲ ಸೇಮ್ ನಮ್ ಲೇಡೀಸ್ ಕಾಸ್ಟ್ಯೂಮ್ಸ್ ಎಲ್ಲ ಏನಿರ್ತಾವ ಅದೇ ರೀತಿನ ಮಾಡ್ಕೊಂಡು ನಮ್ಮನ್ನ ಯಾರು ಹುಡುಗ ಅಂತ ಇರ್ಲಿಲ್ಲ. ಎಲ್ಲ ಮಿಶಿ ಗಿಶಿ ತೆಗೆದ ಇದನ್ನ ಮಾಡಿ 84ರಾಗನ ಟಿಕೆಟ್ ಶೋ ಮಾಡಿದ್ವಿ ಅದನ್ನ. 8 ದಿನ ಟಿಕೆಟ್ ಶೋ. ಒಂದ್ ಟಿಕೆಟ್ ಎಷ್ಟಿತ್ತು ಸರ್ ಅವಾಗ? ಅವಾಗ ಏನ್ ಅಷ್ಟ ನಮಗೂ ನೆನಪಿಲ್ರಿ ಅದು. ಅವಾಗ ಫುಲ್ ಕಲೆಕ್ಷನ್ ರೀ ನಮ್ದು. ಫುಲ್ ಕಲೆಕ್ಷನ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಇಲ್ಲ ಲೋಕಲ್ ನಮ್ಮೂರಾಗ ಅಷ್ಟ ಮಾಡಿದ್ವಿ. ಮೂಡಲ್ಗೆಲ್ಲಿ? ಮೂಡಲ್ಗ್ಯಾಗ ಅಷ್ಟ ಮಾಡಿದ್ವಿ. ಅದು ಒಂದು ಥಿಯೇಟರ್ ಶ್ರೀ ವೆಂಕಟೇಶ್ ಅಂತ ಥಿಯೇಟರ್, ಅದೊಂದು ಅರ್ಧ ಕಟ್ಟಡ ಆಗಿತ್ರಿ. ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳಂತಲೇ ಸೋನವಾಲ್ಕರ್ ಅಂತೇಳಿ ಅವರು ಹೆಲ್ಪ್ ಮಾಡ್ರಿ ಅಂತೇಳಿ ಅವಕಾಶ ಕೊಟ್ಟರು. ಅದನ್ನ 8 ದಿನ ಆಡಿದ್ವಿ ರೀ. ಒಳ್ಳೆ ಕಲೆಕ್ಷನ್ ಆತ್ರಿ. ಅದನ್ನ ನೋಡಿ ಇನ್ನೊಬ್ರು ನಮ್ಮ ಅಣ್ಣಾರಿ ಅಕ್ಬರ್ ಸಾಬ್ ಡಾಂಗೆ ಅಂತೇಳಿ ಅವ್ರು ಏನ್ ಮಾಡಿದ್ರು, ಇಲ್ಲ ನಮ್ಮ ಹುಡುಗರಿಗೆಲ್ಲ ಹೇಳಿಬಿಟ್ರಿ, ಇಲ್ಲ ನಿಮ್ದೊಂದು ನಾಟಕ ತಂಡನ ಮಾಡ್ಕೊಂಡ್ಬಿಡ್ರಿ, ಅದೇನು ಖರ್ಚು ಬರ್ತೈತಿ ನಾನು ಕೊಡ್ತೇನೆ ಅಂತಂದ್ರು. ನಮ್ಮ ಹುಡುಗರು ಎಲ್ಲರೂ ರೆಡಿ ಆದ್ರು. ನನ್ನ ಕೇಳಿದ್ರು ಅವಾಗ, ಇಲ್ಲಪ್ಪ ನನ್ನ ಕೈಯಿಂದ ಆಗು ಮಾತಾಡಿದ, ದಿನಕ್ಕೊಂದು ಊರು ತಿರುಗಾಡಂದ್ರೆ ಆಗೋದಿಲ್ಲ, ಇದೆಲ್ಲ ನೀವು ಮಾಡೋರು ಇದ್ರೆ ಮಾಡ್ರಿ, ನಿಮ್ಗೆ ಏನು ಸಪೋರ್ಟ್ ಬೇಕು ಮಾಡ್ತೇನೆ ಅಂತೇನ್ರಿ. ಆದರೂ ನಮ್ಗೆ ಊರು ತಿರುಗಾಡೋ ಪರಿಸ್ಥಿತಿ ಬಂತ ಇದೆ. ಆದರೂ ಒಂದು ನಾಟಕ ಕಂಪನಿ ಕಟ್ಕೊಂಡು ತಿರುಗಾಡೋದು ಅಂದ್ರೆ ಅಷ್ಟು ಅಂಥ ಸಾಹಸ ಮಾಡುವಂಥ ಇದ್ರವ್ರು ಅಲ್ರಿ ನಾವು. ಹಿಂಗಾಗಿ ಇರೋದ್ರೊಳಗ ಸಂತೋಷ ಪಟ್ಕೊಂಡ ಇರೋದ್ರೊಳಗೆ ಆನಂದ ಹೊಂದವ್ರು. ಭಾಳ ಅಗದಿ ಮೈ ಮೇಲೆ ವಜ್ಜೆ ಹಾಕ್ಕೊಂಡು ಇದನ್ನು ಮಾಡಿ ಇದನ್ನು ಯಾವಾಗೂ ಮಾಡಲಿಲ್ಲ. ಹಿಂಗಾಗಿ ಅದನ್ನು ಯಾರೂ ನಾವಲ್ಲಿ ಅಂದ ತಕ್ಷಣ ಎಲ್ಲರೂ ಬಿಟ್ಟರೆ ಆಮೇಲೆ ಅದ್ರಾಗ ಏನು ನಾವು ಸ್ವಲ್ಪ ನಾಟಕದಾಗ ಗೀಳಿದ್ರಿ, ಸ್ವಲ್ಪ ನಮ್ಮ ಪಾತ್ರಗಳಿಗೆ ನಾವು ಹಾಡ ಬರ್ಕೋಬೇಕು ಮಾಡಬೇಕು ಅಂದೇನೋ ಒಂದು ಹುಚ್ಚುತನ ಅದು. ಅದನ್ನು ಮಾಡ್ಕೋತನ ಏನೋ ಒಂದು ಹಾಡ ಬರ್ಬೋದು, ಏನಾರು ಯಾರು ಕೇಳ್ರಿ ಅಂದ್ರೆ ಒಂದಿಟ್ಟು ಒಂದಿಟ್ಟು ಏನಾರು ಬರ್ಕೊಡು, ನಮ್ಮ ಎಲ್ಲಾರು ಹುಡುಗಿ ಕೊಡೋದೈತಿ ಅಂತಂದ್ರೆ ಬರ್ಕೊಡೋದು, ಇಂಥದ್ದು ಏನಾರು ಮಾಡ್ಕೋತ ಬಂದಿವ್ರಿ ನಾವು. ಫ್ರೆಂಡ್ ಸರ್ಕಲ್ ಒಳಗೆ ಎಲ್ಲರೂ ಮಾಡುವಂಥದ್ದನ್ನ ಅದ. ಆ ವಯಸ್ಸ ಅಂಥದ್ದು ಇರ್ತೈತಿ. ಅದನ್ನ ಒಂದು ಆಸಕ್ತಿ ಬಂದು ನಮ್ಮ ಖುಷಿಗೆ ನಾವು ಬರ್ಕೊಂತ ಬಂದೀವಿ. ನಾವೇನು ಈಗ ಈ ಕ್ಯಾಸೆಟಿಗೆ ಬರಬೇಕು ಹಿಂಗೆ ಮಾಡಬೇಕು ಅಂತೇನೂ ಇರಲಿಲ್ಲ. ನಮ್ಮ ಖುಷಿಗೆ ಬರೆದು 9 ವರ್ಷ ಬರೆದಿವ್ರಿ ನಾವು ಬರೀ. ಆ ನಂತರ ಆಕಸ್ಮಿಕವಾಗಿ ನಮ್ಮ ಮಾಲಿಂಗ್ಪುರದ ಹೆಸರಾಂತ ಕಲಾವಿದರು ನಿಜಾಮ್ ಅಲ್ಲಾ ಖಾನ್ ಅವರು, ಅವ್ರ ಅಣ್ಣ ಇಲ್ಲಿ ಬಂದಾಗ ಅವ್ರ ಕಾಕನ ನಾವೊಂದು ಹೆಂಗಿರಿ ಅಣ್ಣ ನಾನು ಬೆರಿತೇನೆ ರೀ ಅಂದಾಗ ಒಂದು ಅವಕಾಶ ಸಿಕ್ತಿರಲ್ಲ. ಅವ್ರು ತೊಗೊಂಡೋಗಿ ನಮ್ಮ ಹಾಡ ಹಾಡಿದರು, ಇದ್ರ ಮಾಡಿದರು. ಆ ನಂತರ ಈಗ ನಮ್ಮ ಜ್ಯೋತಿಬಾ ಮಾನೆ ಅಂತದನ್ರಿ ಹುಡುಗ, ನಮ್ಮ ದೋಸ್ತ್ರಿ, ನಾಟಕದಾಗ ನನ್ನ ಪಾರ್ಟ್ನರ್ ರೀ ಅವ. ನಾವಿಬ್ರು ಅಂದ್ರೆ ಒಂಥರ ಸಂಗ್ಯಾ ಬೆಳೆ ಇದ್ದಂಗೆ, ಅಗದಿ ಎತ್ತಿದ ಕೈ. ನಂತರ ನಂದಗಾಂವ್ ಮಟ್ಟ ಇನ್ನು ಭಾಳ ಹುಡುಗರು ಅದಾರ ರೀ ಅದ್ರಾಗೆಲ್ಲ. ಅಜಾಪ್ ಅಂಗಡಿ ಅಂಥೇಳಿ ಇನ್ನೂ ಕಂಪನಿ ಭಾಳ ಐತ್ರಿ. ಯಾಕಂದ್ರೆ ಇದು ಹಳಿದ ಟೀಮ್ ಅಂದ ತಕ್ಷಣ ಪಟಕ್ನ ನೆನಪಿಗೆ ಬರೋದಿಲ್ಲ. ಭಾಳ ನಮ್ಮದು ದೋಸ್ತರ ಸಹಕಾರ ಇತ್ತು. ಅಲ್ಲಿಂದ ಇಲ್ಲಿ ಒಂದು ಅವರೇ ಏನಂದ್ರೆ ಒಂದು ಸಾರಿ ದೋಸ್ತರೆಲ್ಲ ಸೇರಿ, ಅಲ್ಲೋ ನೀ ಸ್ವಂತ ನೀನ ಹಾಡ್ತಿ ಮತ್ತು ನೀನ ಯಾಕೆ ಟ್ರೈ ಮಾಡಬಾರ್ದು ಕ್ಯಾಸೆಟ್ದಾಗ ಅಂದಾಗ ಅವ್ರು ನನಗೆ ತಲೆಯಾಗ ಕೊಟ್ಟಾರ. ಅವ್ರದ ಉಪಕಾರ ಅಂದಂಗ್ರಿ ನಮಗೆ. ಅವಾಗ ನಮಗೆ ತಲೆಯಾಗ ಬಂದದ್ರಿ, ಇಲ್ಲ ನಾವು ನೋಡೋಣ ಪ್ರಯತ್ನ ಮಾಡೋಣ ಅಂಥೇಳಿ ಮಾಡಿದ್ದು. ವಿಜಯ್ ಕಂಪನಿ ಅವರು ಹುಬ್ಬಳ್ಳಿ ಅವರು ಬಂದಿದ್ರು. ಅವರೆಲ್ಲ ಬಂದು ನೋಡಿ, ಇಲ್ಲಪ್ಪ ಮಾಡೋಣ ನಿಂದು ಕ್ಯಾಸೆಟ್ ಅಂತ ಹೇಳಿ ಹೋದರು. ಇಲ್ಲ ಮಾಡಬಹುದಪ್ಪ ನಮ್ಮದು ಸಾಹಿತ್ಯ ಅನ್ನೋದು ಅವರೇ ನಮಗೆಲ್ಲ ಧೈರ್ಯ ಕೊಟ್ಟದ್ದು. ಅವರಾಗಲಿ ಜನ್ಕಾರ್ ಕಂಪನಿ ಅವರಾಗಲಿ. ಇದು 94ರಾಗ ನಮ್ಮದು ಇದು ಹೊಸ ಇದು ಚಾಲು ಆಯ್ತು ರೀ. ಮೊಟ್ಟ ಮೊದಲನೇ ಬಾರಿಗೆ ನೀವು ರಚನೆ ಮಾಡ್ತಿರಲ್ಲ ಸರ್, ಯಾವ ಇಯರ್ದಲ್ಲಿ ನೀವು ಮೊಟ್ಟ ಮೊದಲನೇ ಬಾರಿಗೆ ನೀವು ರಚನೆ ಮಾಡಿ ಹಾಡಿರೋದು ಸರ್ ಸಾಂಗ್? ಫಸ್ಟ್ ಕ್ಯಾಸೆಟ್ ಒಳಗೆ ಹಾಡಿದ್ದಂತೂ 94ರೊಳಗೆ ರೀ ಮೊಟ್ಟ ಮೊದಲೇ ಬಾರಿ. ಹಾಂ, ಹಂಗೆ ನಮ್ಮ ಹವ್ಯಾಸಕ್ಕೆ ನಾವು ಬರೆಯಾಕತ್ತಿದ್ದನ 84ರಿಂದ ರೀ. ಅದು ನಾಟಕ ಅನ್ನೋದು ಏನು ಮಾಡಿದೀವಲ್ರಿ ಅಲ್ಲಿಗೆ ಚಾಲು ಆಯ್ತು ಅದು. ರಂಗಭೂಮಿಯಿಂದ ಏನು ಸಿಗೋದಿಲ್ರಿ, ಪ್ರತಿಯೊಂದು ಎಲ್ಲ ಅಲ್ಲಿಂದನೇ ಸಿಗೋದಲ್ರಿ. ಅಲ್ಲಿಂದನೇ ನಮಗೆ ಒಂದು ಹವ್ಯಾಸ ಸಿಕ್ತು, ಅನುಭವನೂ ಸಿಕ್ತು. ಹಿಂಗಾಗಿ ಏನೋ ನಮ್ಮ ಖುಷಿಗಾಗಿ ಬರಿತಿದ್ವಿ. ಅದನ್ನ ಈಗ ಜನರ ಖುಷಿಯಾಗಿ ಹೋಗೈತೆ ಅಷ್ಟ. ನೀವು ಮೊದಲ ಬಾರಿಗೆ ನೀವೇನು ಕ್ಯಾಸೆಟ್ ಏನು ರಚನೆ ಮಾಡೋದಲ್ಲ ಸರ್, ಅದು ಎಷ್ಟು ಎತ್ತರಕ್ಕೆ ಓಡುತ್ತೆ ಸರ್? ಮೊದಲೇ ನಿಮ್ಗೆ ಬೂಸ್ಟ್ ಕೊಟ್ಟಿರೋದು? ಬೂಸ್ಟ್ ಅಂದ್ರೆ ಅಷ್ಟು ಆ ಕಾಲಕ್ಕೆ ಕ್ಯಾಸೆಟ್ ಅನ್ನರೇ ಅದು ಒಂದು ಮೂಡಲ್ಗಿ ಗೌಡ ಅಂತೇಳಿ ಮಾಡಿದ್ವಿ ರೀ. ಆಮೇಲೆ ಇನ್ನೊಂದು ಬಾರಿ ಹಿತ್ತಲ ಮನಿ ಚೆನ್ನಿ ಅಂತೇಳಿ ಕ್ಯಾಸೆಟ್. ಒಂದು ಕ್ಯಾಸೆಟ್ ಮಾಡಕ್ಕೆ ಹೋಗಿ 2 ಕ್ಯಾಸೆಟ್ ಆದವು ರೀ. 2 ಕ್ಯಾಸೆಟ್ ಅದು ಆ ಕಾಲಕ್ಕೆ ಅವ್ರ ಮಾಲಕರೆಲ್ಲ ಹೇಳಿದ್ದು ಎಲ್ಲ ಒಂದು 50,000 ಒಂದು 40,000 ಹಿಂಗೆ ಅವ್ರು ಹೇಳಿದ್ದು. ಅದೇ ಏನು ನಮಗೂ ಅದ್ರ ಬಗ್ಗೆ ಅಷ್ಟೇ ಇದಿಲ್ಲ. ಅದು ಅಷ್ಟೇ ಅಂದ್ರೂ ಅದ್ರ ತಕ್ಷಣ ಮತ್ತು ನಂತರ ಒಂದು 5-6-7 ಕ್ಯಾಸೆಟ್ ಆದ ನಂತರ ನಮ್ಗೆ ನಿರ್ಮಲ್ ಅಣ್ಣ ಅಂತ ಹೇಳ್ರಿ, ಜನ್ಕಾರ್ ಕಂಪನಿ ಮಾಲಕರು, ಅವ್ರಂದ್ರು ನೋಡು ನಿನಗೆ ಅದ್ರಾಗ ಆಸಕ್ತಿ ಇತ್ತು ಇದನ್ನು ಮಾಡ,
ಇಲ್ಲಾಂದ್ರೆ ಇದನ್ನ ಬಿಟ್ಟು ಬಿಡಪ್ಪ, ನಿನ್ನ ಉದ್ಯೋಗ ನೀ ಮಾಡ್ಕೋ ಹೋಗಂದ್ರ. ಅಂದ್ರೆ ಒಂಥರ ನಮಗೆ ಹುರಿದುಂಬಿಸಿದ್ರ ಅವ್ರು, ಚಾಲೆಂಜ್ ಮಾಡಿದಂಗೆ ಮಾಡಿದ್ರು. ಅವ್ರೇನು ಹಂಗೆ ಮಾಡಿದ್ರು, ಅವಾಗಿಂದ ಏನು ಚಾಲೂ ಮಾಡಿದೀವಿ ರೀ, ಹೊಳ್ಳಿ ಇನ್ನೂವರೆಗೂ ನೋಡುವಂಥ ಅವಕಾಶ ಇಲ್ಲ. ಸುಮಾರು ಎಷ್ಟು ಸಾವಿರ ಹಾಡುಗಳು ರಚನೆ ಮಾಡಿ ನೀವು ಜನರಿಗೆ ತಲುಪಿಸಿದ್ರಿ ಸರ್ ಇವಾಗ ಇಲ್ಲಿವರೆಗೂ? ಹಾಗೆಲ್ಲ ಭಾಳ ಜನ ನನಗೆ ಸಾಹಿತ್ಯನೂ ಕೊಟ್ಟಾರ್ರಿ. ಹಾಂ ಅದ್ರಾಗ ಮುಖ್ಯವಾಗಿ ಬಸವರಾಜ ಕೊಣ್ಣೂರು ಅಂತೇಳಿ ಬಾಗಲಕೋಟೆ ಅವರ, ಆಮೇಲೆ ರಮೇಶ್ ಹಡಿಗನಾಳ್ ಅಂತೇಳಿ, ಬಸವರಾಜ್ ಜಾಗನೂರ್ ಅಂಥೇಳಿ, ಅಶೋಕ್ ನಿಲ್ಗಾರ್ ಅಂಥೇಳಿ ಅದಾರ. ಇನ್ನೂ ಭಾಳ ಜನ ಅದಾರ ರೀ. ಹಂಗೆ ನಮ್ಮ ಮನೆ ಒಬ್ಬರು ತೀರ್ಕೊಂಡ್ರಿ ಅವರು, ನಮ್ಮ ಶರಣರಿಗೆ ಮರಣಿಲ್ಲ ಒಳಗೆ ಯಮನ್ ಕುಮಾರ್ ಅಂಥೇಳಿ ಕೊಟ್ಟಿದ್ರು. ಅವೆಲ್ಲ ಭಾಳ ಫೇಮಸ್ ಆಗಿದ್ರು. ಸತ್ತಾಗ ಬರೋದಿಲ್ಲ ತಮ್ಮ ನಿನ್ನ ಪಾಲಿಗೆ, ನೆನೆಸಿ ಮಾಡ್ತಾರೋ ಮನ್ಯಾಗ ಸುರುಳಿ ಹೋಳಿ ಅನ್ನುವಂಥ ಹಾಡ. ಆಮೇಲೆ ಇನ್ನೊಬ್ಬಂದು ನೆನಪು ಬರುವಲ್ತರ ಅದು ಹೆಸರು, ಅವರು ಪಾಪ ಒಂದು ವರ್ಷ ಆಯ್ತು ಅವರು ತೀರ್ಕೊಂಡ್ರೆ. ಅವರು ಇದನ್ನ ಮಾಡಿದ್ದು ಮುಗುಳು ಕೊಡು ಮುತ್ತಾನ ಕ್ಯಾಸೆಟ್ ಮಾಡಿದ್ದೀವಿ ಅದನ್ನು, ಶರಣರಿಗೆ ಮರಣಿಲ್ಲ. ಐತ್ರಿ ದೇವ್ರದ್ದು ಎಲ್ಲಾರದು ತೊಗೊಂಡಿವಿ. ಇನ್ನೂ ಕೆಲವೊಬ್ಬರದ ಹೆಸರುಗಳು ಮರ್ತರು, ದಯವಿಟ್ಟು ಕ್ಷಮೆ ಇರ್ಲತ್ತ ಅವರಲ್ಲಿ ಕೇಳ್ಕೊಂತ ನಾನು. ಯಾಕಂದ್ರೆ ಪಿರಿಯಡ್ ಭಾಳ ದೊಡ್ಡದಾಯ್ತು ರೀ. ಹಿಂಗಾಗಿ ಎಲ್ಲ ಸೇರಿ ಇಲ್ಲಾಂದ್ರೆ ಒಂದು 10,000 ಆಗಿರ್ಬೋದು ಅನ್ನಿಸ್ತದ್ರಿ ನಮ್ಮ ಹಾಡು ಒಟ್ಟಿಗೆ. ಒಂದು 10,000 ಅದ್ರೊಳಗೆ ಇಲ್ಲ ಅಂದ್ರೆ ಒಂದು 2-3 ಸಾವಿರ ನಮ್ಮ ಹಾಡು ಇರ್ಬೇಕ್ರಿ, ನಮ್ಮ ಸ್ವಂತ ರಚನೆ. ಇಲ್ಲ ಸರ್, ನನಗೆ ಒಂದೇ ನೆನಪದ ಅಂದ್ರೆ ನಮ್ಮೂರಲ್ಲಿ ಕೋಲಾಟ ಆಡ್ತಿದ್ರಿ ಕೆಲವೊಂದ್ ಕಡೆ ಎಲ್ಲ. ಅದ್ರಲ್ಲಿ ಈ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಒಣಗ್ಯಾವ ಹೂಬಳ್ಳಿ, ನಮ್ಮ ಜೀವನಕ್ಕೆ ತಿರುವು ಕೊಟ್ಟಂತಂದ್ರೆ ಅದು. ಅದೇ ಬಹಳ, ನಾವಂತೂ ಬಹಳ ಕೇಳಿದೇವ್ ಸರ್ ಈ ಸಾಂಗ್ ಅಂತ. ಇಲ್ಲ ಅದು ಅದು ಆ ಒಂದು ಹೆಂಗಿರ್ತೈತೆ ಅಲ್ರಿ, ಒಂದು ಹುಟ್ಟಿದ್ರೆ ಗಳಿಗೆ ಇರ್ತೈತೆ ಅಲ್ರಿ, ಆ ಗಳಿಗೆ ಭಾಳ ಮುಖ್ಯ ಇರ್ತೈತೆ ಯಾವಾಗಲೂ. ನಾವು ಏನೋ ಅಂದ್ಕೊಂಡ್ರೆ ಸಹಜ ಬರ್ದಿರ್ತೀವಿ ನಾವು, ಅದು ಈ ಮಟ್ಟಕ್ಕೆ ಹೋಗ್ತೈತಿ ಅಂತ ಗೊತ್ತಿಲ್ಲ. ಆಮೇಲೆ ಏನಾಗಿತ್ತು ರೀ ಅವಾಗ, ಅಂಥ ಪ್ರೇಮ ಗೀತೆಗಳು ಇದು ಅಷ್ಟೊಂದು ಎತ್ತಿರ್ಲಿಲ್ಲ ರೀ ಚಾಲ್ತಿ ಒಳಗೆ. ಅವಾಗ ಏನಿದ್ರು ನಮ್ಮ ಗುರುರಾಜ್ ಹೊಸಕೋಟೆ ಅವರು ಕೌಟುಂಬಿಕ ಹಾಡುಗಳು, ನಮ್ಮ ಗುರುರಾಜ್ ಕೆಂದುಳಿ ಅವ್ರದ್ದು ಸಾಮಾಜಿಕ ಇದ್ರದ್ದಿರುವಂಥ ಇಂಥ ಹಾಡುಗಳು, ನಮ್ಮ ನಿಜಾಮಲ್ಲ ಖಾನ್ ಅಣ್ಣ ಅವ್ರದ್ದು ಒಂದು ಶೈಲಿ ಬೇರೆ ಇತ್ತು. ಹಿಂಗಾಗಿ ಅವ್ರನ್ನ ಎಲ್ಲರನ್ನೂ ಸ್ಟಡಿ ಮಾಡ್ಕೊಂಡು ನಮ್ಮದಾದಂಥ ನಮ್ಮದೊಂದು ಏನಾರು ಇರಲಿ ಅಂತಂದಾಗ ಆಕಸ್ಮಿಕವಾಗಿ ಈ ಲವ್ ಹಾಡುಗಳು ಚಾಲು ಆದವು ರೀ. ಅವು ಮಾಡಿದ್ದನ ನಾವು ಫಸ್ಟ್ ಜನಕಾರ ಒಳಗೆ ರೀ, ಪ್ರೀತಿ ಮಾಡಿದ್ದು ಈಗ ಮರೆಯೋದಾಯ್ತು, ಜಗದ ರೀತಿಗೆ ಅದು ಶರಣಾಯಿತು, ಮರಣ ಮಗ್ಗಲಿಗೆ ಬಂದು ಈಗ ನಿಂತಿತು, ಕೊರಳ ಮಾಂಗಲ್ಯ ಎಲ್ಲಿ ಮಾಯವಾಯಿತು ಅನ್ನುವಂಥ ಹಾಡ ಅಲ್ಲಿಂದ ಮೂಳ್ರಿ ಲವ್ ಹಾಡು ಅಂತೇಳಿ ಚಾಲು ಆಗಿದ್ದು. ಅದರ ನಂತರ ನಮ್ಮ ಅಶ್ವಿನಿ ರಾಮ್ಪ್ರಸಾದನ ಬಂದ ಕಿಶಿಂದ ನನ್ನ ಫೇವ್ರೇಟ್ ಗುರುಗಳು ರೀ ಮುಖೇಶ್ ಅವರು, ಹಿಂದಿ ಹಾಡಿನ ಹೆಸರಾಂತ ಕಲಾವಿದರು ಅವರು. ಅವ್ರ ಹಾಡನ್ನು ತೊಗೊಂಬಂದ್ರು ಅವ್ರು. ಈ ಟ್ಯೂನ್ ಮೇಲೆ ಮಾಡಪ್ಪ ನಮಗೆ, ಈ ಧಾಟಿ ಒಳಗೆ ನಮಗೊಂದು ಹಾಡ ಮಾಡಿಕೊಡು ಅಂದಾಗ ಇದು ಬಿಟ್ಟು ಹೊಂಟಲ್ಲ ನನ್ನ ಹಳ್ಳಿ ಹುಟ್ಟಿದ್ದ ಈ ಸೊಗಡು. ಅದ ಪಕ್ಕ ಹಳ್ಳಿ ಸೊಗಡ ಆಯ್ತು ರೀ. ಆಮೇಲೆ ಪ್ರೀತಿ ಅನ್ನೋದು ಯಾರಿಗೆ ಬೇಡ್ರಿ, ಪ್ರೀತಿ ಅಂತೂ ಎಲ್ಲರಿಗೂ ಬೇಕು. ಪ್ರೀತಿ ಇದ್ದಾಗನೇ ಸೃಷ್ಟಿ ಐತಿ, ಇಲ್ಲಾಂದ್ರೆ ಎಲ್ಲಿ ಇರ್ತಿತ್ತು. ಆದ್ರೆ ನನ್ನ ಜೀವನಕ್ಕೆ ದೊಡ್ಡ ತಿರುವು ಕೊಡಿತ್ರಿ, ಅದ ದೊಡ್ಡ ಸಕ್ಸಸ್ ನನ್ನ ಜೀವನದೊಳಗೆ. ಅದರ ನಂತರ ಎಲ್ಲ ಮುಟ್ಟಿದ್ದೆಲ್ಲ ಬಂಗಾರ ಅಂತಾರಲ್ಲ, ಹಂಗೆ ಆಗೋಯ್ತು ರೀ. ನಿಜವಾಗ್ಲು ಸರ್, ನಾವು ಕೆಲವೊಂದ್ ಕಡೆ ನಾನು ಕೇಳ್ಪಟ್ಟಿದ್ದೀನಿ ರೀ. ನಾನು ಒಬ್ಬ ನಿಮ್ಮ ಅಭಿಮಾನಿ ರೀ ಫುಲ್ ಅನ್ಬೇಕಂತ. ಅಲ್ಲಿ ಇದು ಕೆಲವೊಂದು ಹುಡುಗಿ ಮೇಲೆ ಒಂದು ಮನವೊಲಿಸ್ತಕ್ಕಂಥ ಸಾಂಗ್ಗಳು ಬರ್ತೀವಲ್ರಿ, ಈ ಸೊಗಡು ನಿಮ್ಗೇನ್, ನೀವು ಏನಾದ್ರು ಪ್ರೀತಿ ಪ್ರೇಮಗಳಲ್ಲಿ ಏನಾದ್ರು ಬಿದ್ದಿದ್ರೆ ಸರ್ ಏನಾದ್ರು? ಅದು ಬಿದ್ದಾಗನ ಬರ್ತೈತ್ರಿ ಅದು. ಯಾಕಂದ್ರೆ ಕಲ್ಪನೆ ಮಾಡ್ಕೊಂಡು ಬರೆಯೋದು ಬೇರೆ ಆಗ್ತೈತೆ. ಅದೆಲ್ಲ ಕವಿರತ್ನ ಕಾಳಿದಾಸನಂಥವ್ರು ಅವರೆಲ್ಲ ಅದು ಬೇರೆ ರೀ. ಇದು ನಮ್ಮದು ಸುಮ್ಮ ಜನರೂಢಿ ಒಳಗೆ ನಡೆಯುವಂಥದ್ದು ಮಾಡ್ಕೊ, ಅದ್ರಾಗ ಒಂದು ಕಲ್ಪನೆ ಅನ್ನೋದು ಬೇಕಾರೆ. ಕಲ್ಪನೆ ಇಲ್ಲ ಅದು ಏನೂ ಇಲ್ಲ, ಅಕ್ಷರಶಃ ನಾವು ಅದನ್ನ ಬರಿತೀವಿ ಅಂದ್ರೂ ಆಗೋದಿಲ್ಲ. ಆ ಫೀಲ್ಡ್ ಒಳಗೆ ಅದೀವಿ ಅಂದ ತಕ್ಷಣ ಅದೊಂದು ಸ್ವಲ್ಪ ನಮಗೆ ಸಲೀಸ್ ಆಯ್ತು ರೀ, ಸ್ವಲ್ಪ ಜಲ್ದಿ ಸಿಗ್ತಾ ಅದು ನಾಡಿ ಮಿಡಿತ. ಈ ಎಲ್ಲರೂ ನಾನು ಕೆಲವೊಂದ್ ಕಡೆ ನೋಡ್ತಿದ್ದಲ್ರಿ, ಉತ್ತರ ಕರ್ನಾಟಕದಲ್ಲಿ ನೀವು ಏನೋ ಲವ್ ಸಾಂಗ್ ಅಂತಂದ್ರೆ ಸರ್ಚ್ ಶಬ್ಬೀರ್ ಡಾಂಗೆ ಅವರ ಸಾಂಗ್ ಅಂತ ಈ ತರ ಒಂದು ಬರ್ತಕ್ಕಂಥ ಟ್ರೆಂಡ್ ಇತ್ರಿ. ಫೀಲಿಂಗ್ ಸಾಂಗ್ ಏನ್ರಿ ನಿಮ್ಮ ಅಂತಾರ್ರಿ ಇದಲ್ರಿ. ಆದ್ರೆ ನಮ್ಮದೊಂದು ನಾವು ಸಹಜವಾಗಿ ನಾವು ಬರ್ದಿರ್ತೀವಿ ರೀ. ಆದ್ರೆ ಜನರಿಗೆ ಏನು ಅನ್ನಿಸ್ತದ, ಇವ್ರು ನಮ್ಮ ಮೇಲನ ಬರ್ದಾರಪ್ಪ, ಇವ್ರ ನಮ್ಮದ ಸ್ಟೋರಿ ಬರ್ದಾರಪ್ಪ ಅನ್ನಂಗೆ ಇರ್ತದೆ ಸಹಜವಾಗಿ. ಅದು ನ್ಯಾಚುರಲ್ ರೀ. ಅದು ಎಲ್ಲರದ್ದು ಇರತೈತಿ, ಏನಾದ್ರು ಅಂದ್ರೆ ಹಾಗೇ ಇರ್ತಾವ, ವಯಾನ ಅಂತ ಅದು ಇರ್ತೈತೆ. ಅದು ಆಗೋದಕ್ಕೆ ಕಾಯ್ಕೊಂಡಿರೋದು ಗಟ್ಟವಾಗಿ ಮುರಿದಕ್ಕ ಅಂತಂದಂಗೆ. ನೀವೆಲ್ಲಾದ್ರೂ ಒಂದ್ ಕಡೆ ಎಲ್ಲಾದ್ರೂ ಹೋದಾಗ ಈಗ ನೀವೇ ರಚನೆ ಮಾಡಿರ್ತಕ್ಕಂಥ ಸಾಂಗ್ಗಳು, ಈಗ ಕೆಲವೊಂದು ಒಳ್ಳೆ ಸಾಂಗ್ಗಳು ಇದ್ದಿರ್ತಲ್ಲ ಸರ್, ನಿಮ್ಗೆ ಗೊತ್ತಿಲ್ಲಾರ್ದೇನೆ ಯಾರೋ ಒಬ್ಬ ಅಭಿಮಾನಿಗಳಿಗೆ ಸಾಂಗ್ಸ್ ಕೇಳ್ತಿರ್ತಾನ, ಆ ಟೈಮಲ್ಲಿ ನಿಮ್ಮ ಮನಸ್ಸಲ್ಲಿ ಏನ್ ಬಂದಿರುತ್ತೆ ಸರ್? ಅದು ಖುಷಿನ ಬೇರೆ ಅಲ್ರಿ ಅದು.
ಆಮೇಲೆ ನಂದೊಂದು ಸ್ವಭಾವ ಹೆಂಗಿತ್ರಿ, ನಾನು ಎಲ್ಲೇ ಆಕಸ್ಮಿಕ ಕ್ಯಾಸೆಟ್ ಅಂಗಡಿಗಳಿಗೆ ಯಾವಾಗ ಹೋದಿನಪ್ಪ ಅಂತಂದ್ರೆ ನಾ ಶಬೀರ್ ಡಂಗೆ ಅಂತ ಯಾರಿಗೂ ಹೇಳ್ತಿರ್ಕಿಲ್ಲ. ಕಸ್ಟಮರ್ ಹೋಗ್ತಾರಲ್ಲ ಆ ರೀತಿ ಹೋಗಿ ನಿಂತು ಬಿಡವ ನಾನು. ಅಂದ್ರೆ ಜನರ ಒಳಗೆ ನಮ್ಮ ಬಗ್ಗೆ ಏನಾರು ಬರ್ತೈತೇನ, ನಮ್ಮ ಬಗ್ಗೆ ಏನಾರು ತಪ್ಪು ಹೇಳಿ ಏನಾರು ಒಂದು ಅಂದ್ರೆ ಅದ್ರ ಒಂದು ತಿದ್ಕೊಳಕ್ಕೆ ಅವಕಾಶ ಸಿಗ್ತೈತಿ ಅಂತೇಳಿ ನಾ ಯಾರಿಗೂ ಹೋಗಿ ನಾ ಶಬೀರ್ ಡಂಗೇರಿ ನಾ ಹೇಳಿದ ಮಾತಿಗೆ ಯಾವಾಗ ಹೇಳ್ತಿರ್ಕಿಲ್ಲ. ನನ್ನ ಪಾಡಿಗೆ ಹೋಗಿ ನಿಲ್ತಿದ್ದೆ. ಭಾಳ ಅವ್ರು ಏನಾರು ಕ್ಯಾಸೆಟ್ ಅಂಗಡಿ ಅವ್ರು ನೋಡಿ, ಸರ ನೀವೇನ್ರಿ ಅಂದಾಗ, ಹೌದ್ರಿ ನಾನು ಶಬೀರ್ ಡಂಗೆ ಅಂತ ಅವಾಗ ಹೇಳೋದ್ರಿ. ಅಲ್ಲಿವರೆಗೆ ಹೇಳ್ತಿರ್ಕಿಲ್ಲ ನಾನು.